ಹಾಯ್ ಎವ್ರಿವನ್. ನಾನ್ ವೆಜಿಟೇರಿಯನ್ರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಎವರ್ಗ್ರೀನ್ ರೆಸಿಪಿ ಅಂದರೆ ಪೆಪ್ಪರ್ ಚಿಕನ್. ನೋಡಿದ್ರೇ ಬಾಯಲ್ಲಿ ನೀರು ಬರೋಷ್ಟು ರುಚಿ, ಸ್ಪೈಸಿ, ಸಖತ್ ಫ್ಲೇವರ್ಫುಲ್ ಆದ ಪೆಪ್ಪರ್ ಚಿಕನ್ನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಅಡುಗೆ ಕಲಿತಾ ಇರೋರು, ಬ್ಯಾಚುಲರ್ಸ್ಗಳು ಕೂಡ ಫಟಾಫಟ್ ಅಂತ ಮಾಡ್ಕೋಬೋದು. ಅಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ. ಒಂದು 20-30 ನಿಮಿಷದಲ್ಲಿ ತಯಾರಾಗತ್ತೆ. ಇದೊಂದು ನೋ ಫೇಲ್ ರೆಸಿಪಿ ಅಂತ ಹೇಳ್ಬೋದು. ನೀವು ಇದನ್ನು ಹೇಗೆ ಮಾಡಿ ಟೇಸ್ಟ್ ಮಾತ್ರ ಕೆಡೋದಿಲ್ಲ, ಅಷ್ಟು ರುಚಿ ಇರತ್ತೆ. ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಾಯಿಯಲ್ಲಿ 4-5 ಟೇಬಲ್ ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡು, ಎಣ್ಣೆ ಕಾದ್ಮೇಲೆ ಇದಕ್ಕೆ ಪೂರ್ತಿ ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡ 3 ದೊಡ್ಡ ಈರುಳ್ಳಿನ ಹಾಕಿ, ಸ್ವಲ್ಪ ಜಾಸ್ತಿನೇ ಕರಿಬೇವನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ, ಆದರೆ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಪೆಪ್ಪರ್ ಚಿಕನ್ ಡ್ರೈ ರೀತಿ ಇರುತ್ತೆ. ನಿಮಗೆ ಡ್ರೈ ಬೇಡ, ಸ್ವಲ್ಪ ಗಸಿ ಇರಲಿ ಅಂದರೆ ಈರುಳ್ಳಿನ ಇನ್ನೂ ಜಾಸ್ತಿ ಹಾಕೊಳ್ಳಿ. ನೋಡಿ, ಈರುಳ್ಳಿ ಈ ಥರ ರೋಸ್ಟ್ ಆಯಿತು ಅಂದರೆ ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 1 kg ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಈ ಚಿಕನ್ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನ್ನ ಬೇಯಲಿಕ್ಕೆ ಬಿಡಬೇಕು. ಹಾಕಿರೋ ಉಪ್ಪೆಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿದು ಅದು ನೀರು ಬಿಟ್ಕೊಂಡು ಒಂದು 80% ಚಿಕನ್ ಬೇಯಲಿಕ್ಕೆ ಬಿಡಿ. ಇದು ಬೇಯೋ ಅಷ್ಟರಲ್ಲಿ ಪೆಪ್ಪರ್ ಚಿಕನ್ಗೆ ಮೇನ್ ಟೇಸ್ಟ್ ಬರೋದೇ ಫ್ರೆಶ್ ಆಗಿ ಮಾಡ್ಕೊಳ್ಳೋ ಒಂದು ಮಸಾಲ ಪೌಡರಿಂದ ಈ ಚಿಕನ್ನ ಬೇಯಲಿಕ್ಕೆ ಬಿಟ್ಟು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಪೆಪ್ಪರ್ ಚಿಕನ್ ಮಸಾಲ ಪೌಡರ್ ಮಾಡಲಿಕ್ಕೆ 2 ಟೇಬಲ್ ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ. ಪೆಪ್ಪರ್ ಚಿಕನ್ ಆದ್ರಿಂದ ಕಾಳು ಮೆಣಸಿನ ಕ್ವಾಂಟಿಟಿ ಜಾಸ್ತಿ ಬೇಕಾಗತ್ತೆ. ಅಷ್ಟೇ ಕ್ವಾಂಟಿಟಿಯಲ್ಲಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನ್ ಸೋಂಪಿನ ಕಾಳು, 2 ಇಂಚಷ್ಟು ಚಕ್ಕೆ, 5 ಲವಂಗ, 3 ಏಲಕ್ಕಿ, ನಂತರ ಒಣಮೆಣಸು ಒಂದು 3 ಹಾಕಿ ಇದನ್ನು ಒಳ್ಳೆ ಘಮ ಬರೋ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ಪೆಪ್ಪರ್ ಚಿಕನ್ಗೆ ಕಾಳು ಮೆಣಸಿನ ಕ್ವಾಂಟಿಟಿ ಜಾಸ್ತಿ ಇದ್ದು ಅದರದ್ದೇ ನಮಗೆ ಟೇಸ್ಟ್ ಬರಬೇಕು. ಅದರಿಂದ ಒಣಮೆಣಸನ್ನು 3 ಹಾಕಿದ್ದೀನಿ. ಕೊನೆಯಲ್ಲಿ 5 ಹಸಿಮೆಣಸನ್ನು ಕೂಡ ಹಾಕೊಳ್ತೀನಿ. ಹಾಗೆ ಇದಕ್ಕೆ ಸೋಂಪಿನ ಕಾಳು ಕೂಡ ಒಳ್ಳೆ ಘಮ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಬೇಕಾದರೆ ಈ ಪದಾರ್ಥಗಳನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ. ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದನ್ನು ತೆಗೆದು ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಇಟ್ಕೊಳ್ಳಿ. ಈ ಕಡೆ ಚಿಕನ್ನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ನೀರು ಬಿಟ್ಕೊಂಡು 3/4 ಭಾಗ ಬೆಂದಿದೆ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಬತ್ತೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ಮೊಸರು ಹಾಕೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿ ಇರುತ್ತೆ. ನಿಮಗೆ ಮೊಸರು ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ಪೆಪ್ಪರ್ ಚಿಕನ್ ಡ್ರೈ ಆದ್ರಿಂದ ನೀರನ್ನು ಈ ರೀತಿ ಬತ್ತಿಸ್ಕೊಳ್ಬೇಕು. ಇಷ್ಟು ನೀರು ಬತ್ತದ ಮೇಲೆ ಇದಕ್ಕೆ 2 ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ರೆಡಿ ಮಾಡ್ಕೊಂಡ ಮಸಾಲ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಕೋಟ್ ಆಗಬೇಕು. ಈ ಮಸಾಲ ಪೌಡರ್ ಹಾಕಿದ್ಮೇಲೆ ಚಿಕನ್ ಫುಲ್ ಡ್ರೈ ಆಗ್ತಾ ಬರುತ್ತೆ. ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಕೋಟ್ ಆದಮೇಲೆ ಇದಕ್ಕೆ ನಾನಿಲ್ಲಿ 1 ಉಂಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಒಂದು 5 ಹಸಿಮೆಣಸನ್ನು ಮಧ್ಯ ಸೀಳಿ ಕಟ್ ಮಾಡ್ಕೊಂಡಿರೋದು, ಮತ್ತೆ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಕೊನೆಯಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವನ್ನು ಹಾಕೋದ್ರಿಂದ ಅದ್ರದ್ದು ಘಮ ಎಲ್ಲ ಚಿಕನ್ಗೆ ಫುಲ್ ಹರಡ್ಕೊಂಡು ರುಚಿ ಇನ್ನೂ ಹೆಚ್ಚುತ್ತೆ. ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ. ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಟೇಸ್ಟೇ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಸಖತ್ ಸಿಂಪಲ್, ಸಖತ್ ಫ್ಲೇವರ್ಫುಲ್ ಆದ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಈ ವಿಡಿಯೋನ ಸೇವ್ ಮಾಡಿಕೊಂಡು ಖಂಡಿತ ಮನೆಯಲ್ಲಿ ಈ ಪೆಪ್ಪರ್ ಚಿಕನ್ನ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗತ್ತೆ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಆ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.